ನಮಸ್ಕಾರ ರೀ ಎಲ್ಲರಿಗೆ. ನಾವು ಬಂದಿರೋದು ಇವತ್ತಿಗೆ ಹಂಪಿಗೆ. ಅಂದರೆ ನಿನ್ನೆ ಹೊಸಪೇಟೆಗೆ ಒಂದು ಕಿರ ಇತ್ತು ಬಂದು ಹಾಗಾಗಿ ಬಂದಿದ್ದೀವಿ. ಅವರು ಇಲ್ಲಿ ತನಕ ಬಂದೀವಿ, ಹಂಪಿ ನೋಡ್ಕೊಂಡು ಹೋಗಂಬ್ರಿ ಅಂತಂದರು. ಹಾಗಾಗಿ ಇವತ್ತು ನಾವು ಹೊಂಟೀವಿ ರೀ ಎಲ್ಲರೂ. ಅವರೆಲ್ಲ ಮುಂದೆ ಹೋಗ್ಯಾರ. ನಾನು ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಜಸ್ಟ್ ಹೊಂಟೀನಿ ರೀ. ಮತ್ತು ಬರ್ರಿ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ ನಾನು ಕೂಡ. ನಾನು ಬಂದಿರೋದು ಇದು 2ನೇ ಸಾರಿ, ಇಲ್ಲ 3ನೇ ಸಾರಿ ಅಷ್ಟೇ ಬಂದಿರೋದು. ಇದು ನನಗೂ ಅಷ್ಟೊಂದು ಇಲ್ಲಿರೋದು ಮಾಹಿತಿ ಗೊತ್ತಿಲ್ಲ. ಬರ್ರಿ ಗುಡಿ ಬಂತು, ಒಳಗೆ ಹೋಗ್ರಿ. ಬಾಗಿಲು ತಲಬಾಗ್ಲು ಇದು ದಾಟ್ಬಿಟ್ಟು ಒಳಗೆ ಹೋಗ್ತು. ಕೈ ಮುಗಿದು ಹೊಂಟಿವಿ ಆಯ್ತು ಒಳಗಡೆ. ಇವಾಗ ಇಲ್ಲಿ ಹಂಪಿ ಎಲ್ಲೆಲ್ಲಿ ಏನೇನಿದೆ ಅಂತ ಅದ್ರದ್ದು ನಕ್ಷೆ ರೀ. ಹಂಪಿದಾಗ ಯಾವ್ಯಾವ ಜಾಗದಾಗ ಏನೇನಿದೆ ಅಂಬೋದು ಅದ್ರ ನಕ್ಷೆ ಇದೆ. ಒಳಗಡೆ ಹೊಂಟಿವಿ. ಇವಾಗ ಒಳಗಡೆ ಗುಡಿ ಒಳಗೆ ಹೋಗ್ತಾನೆ ಲೈನ್ ಹಿಡಿದು ಹೋಗ್ತೀವಿ. ಹಂಗಾಗಿ ಇದೆಲ್ಲ ಕಂಬಿಗಳನ್ನೆಲ್ಲ ಕಟ್ಟಾರಲ್ರಿ, ಅಲ್ಲಿಂದ ಹೊಂಟೀವಿ ರೀ ನಾವು. ಹೋಗ್ಬರ್ರಿ ಲೈನ್ ಹಿಡಿದು. ಯಾಕೆ ಜನನೇ ಇಲ್ಲ ಯಾರು. ಇದು ಕುಂಡ್ಲಿ ಅಂದರೆ ಹನಿ ನೀರು ಕೂಡ ಕುಂಡ್ಲಿ ಅಂತದ್ದು. ಅಷ್ಟಾಗಿ ನೀರು ಬರಲಿಲ್ಲ. ಇಲ್ಲೊಂದು ಅದ್ಭುತವಾದ ದೃಶ್ಯವನ್ನು ನೀವು ತೋರಿಸ್ತೀನಿ ನೋಡಿರಿ. ನಾನು ಮುಂಚೆ 2 ಸಾರಿ ಬಂದಿನವರು, ಅದು ನನಗೇ ಗೊತ್ತಿರಲಿಲ್ಲ. ಇವಾಗ ಎಲ್ಲರೂ ನೋಡ್ತಿದ್ರಲ್ಲಿ ಏನಿದೆಯಪ್ಪ ಎಲ್ಲರೂ ಹೋಗ್ತಾರಲ್ಲ ಇಲ್ಲಿ ದೇವಸ್ಥಾನ ಇದೆ. ಕೈ ಮುಗಿಸಿದ್ದು ಹೋಗ್ತೀವಿ ನಾವು ಒಳಗಡೆ ಮಂಗಳಾರತಿ ತಗೊಂಡು. ಬರ್ರಿ ಹೊರಗೆ ಹೋಗ್ರಿ. ಬರ್ತಿದೆ ನೋಡ್ರಿ, ಇವಾಗ ಹೊಂಟಿನಲ್ಲಿಗೆ. ಇದೊಂದು ನಮಗೆ ಒಳ್ಳೆಯ ಸಂದೇಶ ಇದು. ಆಗಿನ ಕಾಲದಲ್ಲಿ ಇದು ಹೆಂಗೆ ಮಾಡಿರೋ ಹೆಂಗಿಲ್ಲ ದೇವರಿಗೆ ಗೊತ್ತು, ಅವರಿಗೆ ಗೊತ್ತು. ಹೋಗ್ಬೇಕಿಲ್ಲ ಮೇಲ್ಗಡೆ. ಎಲ್ಲ ಕತ್ಲ್ರಿ, ಎಲ್ಲ ಏನು ಕಾಣ್ತಾನೆ ಇಲ್ಲ, ಅಷ್ಟು ಕತ್ಲೆ ಒಳಗಡೆ. ನೋಡಿ ಎಷ್ಟು ಕತ್ಲಿದೆ. ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದು ದೇವಸ್ಥಾನ. ಮುಂದೆ ಶಿಖರ ಇರುತ್ತಲ್ಲ, ಶಿಖರ ಅದು ದೇವಸ್ಥಾನ. ಅದು ಇನ್ನೊಂದು ಸಾರಿ ತೋರಿಸ್ತೀನಿ. ಶಿಖರ ಅದು ಮುಂದೆ ಫ್ರಂಟಲ್ಲಿರೋದು. ಇಲ್ಲಿ ಉಲ್ಟಾ ಕಾಣುತ್ತೆ ನೋಡಿದರೆ ಕತ್ಲಲ್ಲಿ. ಒಂದು ಕಿಂಡಿ ಥರ ಇದೆ, ಆಚೆ ಕಡೆಯಿಂದ ಬೆಳಕು ಬರೋ ಥರ ಕಿಂಡಿ ಇದೆ. ಅದನ್ನು ಆಚೆ ಸ್ಟ್ರೈಟಾಗಿ ಎದುರಿರೋದು, ಒಳಗಡೆ ನೋಡಿದ್ರೆ ಉಲ್ಟಾ ಕಾಣುತ್ತೆ. ಆಗಿನ ವಿಜ್ಞಾನಿಗಳು ಆಗಿನ ಹೆಂಗೆ ಮಾಡಿ ಕಟ್ಟಿರ್ಬೋದು ಅದನ್ನು. ಬರ್ರಿ ಹೊರಗಡೆ ನೋಡೋಣ. ಯಾಕಂದ್ರೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಬರೋಲ್ಲ ಅಂದರೂ ನಾನು ಗೊತ್ತಿರಲಾರ್ದಂಗೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಅಲ್ಲಿ ಕಾಣ್ತಿತ್ತಲ್ಲ ಒಳಗಡೆ ಊಟ ಕಾಣೋದು, ಇಲ್ಲಿ ಕಾಣ್ತಿಲ್ಲ ಇದೇ ಶಿಖರನ, ಅಲ್ಲಿ ಊಟ ಕಾಣುತ್ತೆ. ಏನು ಫ್ರೆಂಡ್ಸು, ಇಲ್ಲಿ ಬಿಸಿಲು ಬಿದ್ದರೆ ಬಿಸಿಲಿಂದ ಅಲ್ಲಿ ಒಳಗಡೆ ಊಟ ಕಾಣಿಸುತ್ತೆ. ಅದು ಹೆಂಗೆ ಮಾಡಿದ್ರು 5ನೇದು 6ನೇದು ಪುಸ್ತಕದಲ್ಲಿ ಇದ್ರ ಬಗ್ಗೆ ಇದೆ ಅಂತೆ. ಅದನ್ನು ಯಾರಾದರೂ ನಿಮ್ಮ ಹುಡುಗರು 5ನೇದಾದ ಓದ್ತಿದ್ರೆ ಅದು ನೋಡ್ರಿ, ಆ ಬುಕ್ಕಲ್ಲಿ ಇದೆ ಸಮಾಜದಲ್ಲಿ. ಇದು ನನಗೂ ಹೇಳಿದ್ದಾರೆ. ಇದು ಕಲ್ಯಾಣ ಅಂತ ಇದೆ. ಅವಾಗೆಲ್ಲ ಊರಿನ ಜನ ಎಲ್ಲ ನೀರು ಕುಡಿಯೋಕ್ಕೆ ಹೋಗೋಕ್ಕೆ ಬರೋಕ್ಕೆ ಕಾಲದ ರಾಜರು ಏನೇನು ಮಾಡಿದರು ಏನೇನಿಲ್ಲ
ನಮ್ಗೆ ಇವಾಗ ಅದನ್ನು ನೋಡೋಕ್ಕೆ ಆಗ್ತಾ ಇಲ್ಲ. ಅವರೆಲ್ಲ ಅವಾಗ ಹೆಂಗೆ ಮಾಡಿದ್ದಾರೆ ಏನಪ್ಪ, ಕಲ್ಲುಗಳು ನೋಡ್ರಿ ಎಷ್ಟೆಷ್ಟು ದೊಡ್ಡ. ಇದು ದೇವಸ್ಥಾನ ಅಂದರೆ ಕೆಲವೊಂದು ಜನಕ್ಕೆ ಒಳಗಡೆ ಅರಮನೆ ಒಳಗಡೆ ಹೋಗೋಕ್ಕೆ ಅನುಮತಿ ಇರುವುದಿಲ್ಲ. ಅಂಥವರಿಗೆಲ್ಲ ಇಲ್ಲಿ ಈ ದೇವರೆಲ್ಲ ಎಲ್ಲ ದೇವರು ಒಂದೇ ಕಡೆ ಇರುತ್ತೆ. ಆಂಜನೇಯ, ಗಣಪತಿ ಎಲ್ಲರೂ ಇದ್ದಾರೆ. ಹಾಗೆ ಪ್ರಜೆಗಳಿದ್ದಾರೆ ಬೇಕಲ್ಲ. ಇದು ಮುಂಬಾಗಿಲು. ನಾವು ಇಲ್ಲಿಂದ ಓದಿವಲ್ಲ ಆವಾಗಲೇ ಅದೇ ಮುಂಬಾಗಿಲು ಇದು. ನೋಡ್ರಿ ಹೋಗ್ತೀವಿ ನಾವು ಇವಾಗ ಕಲ್ಲಿನ ತೇರು ಕಡೆ ನಮ್ಮ ಪ್ರಯಾಣ. ನೋಡೋಣ, ಅದು ನೋಡಿದ್ದೀನಿ.